ಇನ್ನು ಹಾಸನದಲ್ಲಿ ಗುಡ್ಡ ಕುಸಿತದ ವರದಿಗಳು ಅವಾಗವಾಗ ಬರ್ತಾ ಇದೆ. ಸಕಲೇಶಪುರ ಬೆಲ್ಟ್ ಭಾಗಗಳಲ್ಲಿ ಇವತ್ತು ಅದೇ ರೀತಿಯಾಗಿ ಅವಘಡ ಆಗಿದೆ. ಇದರ ಪರಿಣಾಮ ಏನಾಗಿದೆ, ಒಂದು 5 ರೈಲುಗಳು ನಿಲ್ಲೋ ಪರಿಸ್ಥಿತಿ ಆಯಿತು. ಕಾರಣ ರೈಲು ಹಳಿ ಮೇಲೇ ಗುಡ್ಡ ಕುಸಿದ್ಬಿಟ್ಟಿತ್ತು. ಅದನ್ನು ತೆರವು ಮಾಡಬೇಕಲ್ಲ, ಸಮಯ ಬೇಕಾಯಿತು. ಸೊ ಹಾಗಾಗಿ 5 ರೈಲುಗಳಲ್ಲಿದ್ದಂತಹ ಪ್ರಯಾಣಿಕರಿಗೆ ರೈಲ್ವೆ ಇಲಾಖೆಯವರೇ ಊಟ ತಿಂಡಿ ನೀರಿನ ವ್ಯವಸ್ಥೆ ಮಾಡಿದರು. ಬಸ್ ಸೌಕರ್ಯವನ್ನು ಕಲ್ಪಿಸಿಬಿಟ್ಟು ಮಂಗಳೂರಿಗೆ ಕಳಿಸೋ ವ್ಯವಸ್ಥೆಯನ್ನು ಮಾಡಿದರು. ಬಟ್ ಯಾಕೆ ಆಗ್ತಾ ಇದೆ ಹೀಗೆ, ಏನಾಗಿದೆ, ಎಕ್ಸಾಕ್ಟ್ ಯಾವ ಪ್ಲೇಸಲ್ಲಿ ಪರಿಸ್ಥಿತಿ ಆಗಿದೆ ನೋಡಿ. ಬೆಂಬಿಡದ ಗುಡ್ಡದ ಭೂತ, ರೈಲು ಹಳಿ ಮೇಲೆ ಗುಡ್ಡ ಕುಸಿತ, ಹಾಸನ ಮಾರ್ಗದ ರೈಲು ಸಂಚಾರ ಸ್ಥಗಿತ, ಪ್ರಯಾಣಿಕರ ಪರದಾಟ, ಬಸ್ಗಳತ್ತ ಮುಖ. ಹಾಸನಕ್ಕೆ ಗುಡ್ಡದ ಭೂತ ಬೆಂಬಿಡದೆ ಕಾಡ್ತಾ ಇದೆ. ಸಕಲೇಶಪುರ ಬಾಳುಪೇಟೆ ನಡುವೆ ರೈಲು ಹಳಿಗಳ ಮೇಲೆ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿದಿದ್ದು ಮಧ್ಯರಾತ್ರಿಯಿಂದ ರೈಲುಗಳ ಸಂಚಾರ ಬಂದ್ ಆಗಿದೆ. ರೈಲ್ವೆ ಇಲಾಖೆ ಕಾರ್ಮಿಕರು ಮಣ್ಣು ತೆರವು ಮಾಡ್ತಾ ಇದ್ದಾರೆ. ಬೆಂಗಳೂರು ಮಂಗಳೂರು ರೈಲು ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಬೆಂಗಳೂರು ಕಣ್ಣೂರು, ಬೆಂಗಳೂರು ಮುರುಡೇಶ್ವರ ಮತ್ತು ಹಾಸನ ಮಂಗಳೂರು ಮಧ್ಯೆ ಸಂಪರ್ಕ ಕಲ್ಪಿಸುವ ರೈಲು ಸಂಚಾರವು ಬಂದ್ ಆಗಿದೆ. ಆಲೂರು ಹಾಸನ ಮಾರ್ಗದ ರೈಲು ಸಂಚಾರವು ಸ್ಥಗಿತಗೊಂಡಿದ್ದು ಸಕಲೇಶಪುರ, ಎಡಕುಮಾರಿ, ಶಿರಿಬಾಗಿಲು, ಆಲೂರು ಸೇರಿ ಒಟ್ಟು 6 ಕಡೆ ರೈಲು ಸಂಚಾರ ನಿಂತಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮತ್ತೆ ಭೂಕುಸಿತ ಉಂಟಾಗಿರತಕ್ಕಂಥದ್ದು. ಸಕಲೇಶಪುರ ತಾಲೂಕಿನ ಆಚಂಗಿ ಬಳಿ ರೈಲ್ವೆ ಹಳಿ ಮೇಲೆ ಕಳೆದ ರಾತ್ರಿ ಭೂಕುಸಿತ. ಈಗ ನಾವು ಸ್ಥಳದಲ್ಲಿ ಇದ್ದೇವೆ. ಈ ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರ ತಾಲೂಕಿನ ಆಚಂಗಿ ಗ್ರಾಮ. ಈ ಆಚಂಗಿ ಗ್ರಾಮದಲ್ಲಿ ಕಳೆದ ರಾತ್ರಿ 12:30 ಸುಮಾರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಭೂಕುಸಿತ ಜೊತೆಗೆ ಬೃಹತ್ ಗಾತ್ರದ ಬಂಡೆಗಳು, ಮರಗಳು ಸಹ ರೈಲ್ವೆ ಹಳಿ ಮೇಲೆ ಬಿದ್ದಿರೋದ್ರಿಂದ ಸಂಪೂರ್ಣವಾಗಿ ಈ ಮಾರ್ಗದ ಎಲ್ಲ ರೈಲುಗಳನ್ನು ಸ್ಥಗಿತಗೊಳಿಸಲಾಗಿತ್ತು. ವೀಕೆಂಡ್ ಹಿನ್ನೆಲೆಯಲ್ಲಿ ಎಲ್ಲ ರೈಲುಗಳಲ್ಲಿ ಸಾವಿರಾರು ಪ್ರಯಾಣಿಕರು ಧಾರ್ಮಿಕ ಕ್ಷೇತ್ರಗಳಿರ್ಬೋದು, ಎಕ್ಸಾಮ್ ಬರಲಿಕ್ಕೆ ವಿದ್ಯಾರ್ಥಿಗಳಿರ್ಬೋದು, ಹಾಗೆಯೇ ಮನೆಗಳಿಗೆ ತೆರಳ್ತಾ ಇರ್ತಕ್ಕಂಥ ಎಲ್ಲರೂ ಸಹ ರೈಲಿನಲ್ಲಿ ಪ್ರಯಾಣವನ್ನು ಬಳಸ್ತಾ ಇದ್ರು. ಅದೇ ದಿಢೀರ್ ಭೂಕುಸಿತವಾಗಿ ಎಲ್ಲರೂ ಸಹ ಏನು ನಿಂತಲ್ಲಿ ನಿಲ್ಲಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವರು ನಗರ ಪ್ರದೇಶದ ರೈಲ್ವೆ ನಿಲ್ದಾಣಗಳಲ್ಲಿ ಸಿಲ್ಕೊಂಡ್ರೆ, ಇನ್ನು ಕೆಲವರು ಮಾರ್ಗ ಮಧ್ಯೆ ಸಿಲುಕಿಕೊಂಡಿದ್ರು. ಎಲ್ಲರಿಗೂ ಸಹ ಈಗ ಬದಲಿ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರೆಲ್ಲರಿಗೂ ಸಹ ತಿಂಡಿ, ಊಟ ಹಾಗೂ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಿ ಅವ್ರನ್ನ ಬದಲಿ ವಾಹನವನ್ನು ಮಾಡಿ ಕಳಿಸಲಾಗ್ತಾ ಇದೆ. ಇನ್ನೊಂದೆಡೆ ಆಚಂಗಿ ಬಳಿ ಏನು ಮಣ್ಣು ಕುಸಿತವಾಗಿದೆ, ಈ ಭಾಗದಲ್ಲಿ ಏನು ತ್ವರಿತಗತಿಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿ ನೂರಾರು ಕಾರ್ಮಿಕರು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಇನ್ನು ದಿಢೀರ್ ರೈಲುಗಳು ಸ್ಥಗಿತಗೊಂಡಿದ್ದರಿಂದ ಸಾವಿರಾರು ಪ್ರಯಾಣಿಕರು ಪರದಾಡಿದರು. ಇನ್ನೂ ಹಲವರು ಬೆಳಗಿನ ಜಾವದವರೆಗೆ ರೈಲಿನಲ್ಲೇ ಕಾಲ ಕಳೆದರು. ತಿಂಡಿ, ಊಟ, ಕುಡಿಯೋದಕ್ಕೆ ನೀರು ಇಲ್ಲದೆ ಒದ್ದಾಡಿದರು. ಬೆಳಗ್ಗೆ ರೈಲ್ವೆ ಇಲಾಖೆ ಪರ್ಯಾಯ ವ್ಯವಸ್ಥೆ ಮಾಡಿತು. ಈ ಮಧ್ಯೆ ಮಂಗಳೂರಿಗೆ ಏರ್ಫೋರ್ಸ್ ಪರೀಕ್ಷೆಗಾಗಿ ತೆರಳುತ್ತಾ ಇದ್ದ ಪರೀಕ್ಷಾರ್ಥಿ ದಿಕ್ಕು ತೋಚದಂತಾದರು. ಇದಕ್ಕೆ ಹೊಣೆ ಯಾರು ಅಂತ ಎಕ್ಸ್ನಲ್ಲಿ ರಾಜಸ್ಥಾನ ಮೂಲದ ರೋಹಿತ್ ಸಿಂಗ್ ರಾವತ್ ಪೋಸ್ಟ್ ಹಾಕಿ ಬೇಸರ ವ್ಯಕ್ತಪಡಿಸಿದ್ದಾರೆ. 4 ಗಂಟೆ ಸುಮಾರಿಗೆ ಹಾಸನ ಪ್ಲಾಟ್ಫಾರ್ಮಿಗೆ ಬಂದಿದೆ. ಅವಾಗಿಂದಲೂ ಕಾಯ್ತಾ ಇದ್ವಿ. ಅದು ನಮಗೆ ಬೆಳಿಗ್ಗೆ 9 ಗಂಟೆ ಸಮಯದಲ್ಲಿ ಕೋಚ್ನಲ್ಲಿ ಇದ್ದಂತ ಟಿ ಅವರು ಬಂದು ನಮಗೆ ಹೇಳಿದ್ರು, ಈ ತರ ಮುಂದೆ ಲ್ಯಾಂಡ್ ಸ್ಲೈಡ್ ಆಗಿದೆ, ಯಾವಾಗ ಹೊರಡುತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ನಂತರ ನಾವು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಸ್ಟೇಷನ್ ಮಾಸ್ಟರ್ ಬಳಿ ವಿಚಾರಿಸಿದಾಗ ಅವರು ಕೂಡ ಹೇಳಿದ್ರು, ಈ ತರ ಲ್ಯಾಂಡ್ ಸ್ಲೈಡ್ ಆಗಿದೆ, ಟ್ರ್ಯಾಕ್ ಮೇಲೆಲ್ಲ ಮಣ್ಣಿದೆ, ಅದೆಲ್ಲ ಕ್ಲಿಯರ್ ಆಗಬೇಕು. ಕ್ಲಿಯರ್ ಆದ್ಮೇಲೆ ಮತ್ತೆ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಹಲವಾರು ಟ್ರೈನ್ಗಳು ನಿಂತಿದ್ದಾವೆ, ಅವೆಲ್ಲ ಬಿಡಬೇಕು, ಹಣ ರೀಫಂಡ್ ಮಾಡ್ತೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಅದು ಹಣ ರೀಫಂಡ್ ಮಾಡಿಸ್ಕೊಳ್ಳಿಕ್ಕೂ ಕೂಡ ತುಂಬಾ ಜನ ಅದು ಏನಷ್ಟು ಸುಲಭ ಇಲ್ಲ. ತುರ್ತು ಇರೋದ್ರಿಂದ ನಾವು ಕೂಡ ಹಣದ ರೀಫಂಡ್ಗೋಸ್ಕರ ಕಾಯ್ತಾ ಕುತ್ಕೊಳಕ್ ಸಾಧ್ಯ ಇಲ್ಲ. ಈಗ ನಾವು ಏನೋ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಮಂಗಳೂರಿಗೆ ಹೊರಡ್ತಾ ಇದ್ದೇವೆ. SSC PV and the night patrolmen, they noticed a landslip and they immediately informed the control, wherein all the officers immediately moved to the site. We have taken all efforts so that the passengers were not inconvenienced. All these 3 trains, passengers have been moved in 17 buses. All the passengers have been offered full refund. ಕಾರ್ಯಾಚರಣೆ ವೇಳೆ ಭೂಕುಸಿತ, ಮಣ್ಣಿನಡಿ ಸಿಲುಕಿದ ಹಿಟಾಚಿ, ಅದೃಶ್ಯವಶಾತ್ ಚಾಲಕ ಬಚಾವ್. ರೈಲ್ವೆ ಹಳಿ ಮೇಲೆ ದುರಸ್ತಿ ಕಾರ್ಯಾಚರಣೆ ವೇಳೆಗೆ ಭಾರಿ ಪ್ರಮಾಣದಲ್ಲಿ ಹಿಟಾಚಿ ಮೇಲೆ ಗುಡ್ಡ ಕುಸಿದಿದೆ. ಪರಿಣಾಮ ಮಣ್ಣಿನಡಿ ಹಿಟಾಚಿ ಸಿಲುಕಿದೆ. ಅದೃಷ್ಟವಶಾತ್ ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ. ಸಕಲೇಶಪುರ ತಾಲೂಕಿನ ಆಚಂಗಿ ಬಳಿ ರೈಲ್ವೆ ಹಳಿ ಮೇಲೆ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿ ಬೆಂಗಳೂರು ಮಂಗಳೂರು ಮಾರ್ಗದ ರೈಲು ಸಂಚಾರಗಳು ಸ್ಥಗಿತಗೊಂಡಿವೆ. ಸಮರೋಪಾದಿಯಲ್ಲಿ ಈಗ ಗುಡ್ಡ ಕುಸಿತ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಸ್ಥಳದಲ್ಲೇ ಅಧಿಕಾರಿಗಳು, ನೂರಾರು ಕಾರ್ಮಿಕರು ಮಣ್ಣು ತೆರವುಗೊಳಿಸುವಂತಹ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಇಂದು ರಾತ್ರಿ ಅಥವಾ ಬೆಳಗ್ಗೆ ವೇಳೆಗೆ ಸಂಪೂರ್ಣವಾಗಿ ರೈಲ್ವೆ ಹಳಿ ಮೇಲೆ ಬಿದ್ದಿರತಕ್ಕಂತಹ ಮಣ್ಣನ್ನು ತೆರವುಗೊಳಿಸಿ ಮತ್ತೆ ರೈಲು ಸಂಚಾರ ಆರಂಭಿಸುವ ಒಂದು ಭರವಸೆಯನ್ನು ರೈಲ್ವೆ ಅಧಿಕಾರಿಗಳು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ ಟಿವಿ, ಸಕಲೇಶಪುರ.